ಬಾಳೆ ದಿಂಡಿನ ಖಾರ ದೋಸೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ, ರುಬ್ಲಿಕ್ಕೆ 1 ಅವರ್ ಮೊದಲು ಒಂದು ಮುಕ್ಕಾಲು ಪಾವು ನಾನು ಬೆಳ್ತಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ರುಬ್ಲಿಕ್ಕೆ ಬಾಳೆ ದಿಂಡನ್ನು ಅದನ್ನು ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡು ಆಮೇಲೆ ಅದನ್ನು ಫಸ್ಟು ರುಬ್ಕೊಳ್ಳಿ. ಅದು ನೀರು ಹಾಕೋದು ಬೇಡ, ರುಬ್ಬುವಾಗ ಹಂಗೆ ರುಬ್ಕೊಳ್ಳಿ, ಅದ್ರಲ್ಲಿ ನೀರು ಇರುತ್ತೆ. ಆಮೇಲೆ ಅದಕ್ಕೆ ಬ್ಯಾಡಗಿ ಮೆಣಸು, ನಾನು 4 ಬ್ಯಾಡಗಿ ಮೆಣಸು ಹಾಕಿದ್ದೀನಿ, ಸ್ವಲ್ಪ ಹಿಂಗು, ಸ್ವಲ್ಪ ಟರ್ಮರಿಕ್ ಪೌಡ್ರು, ಸ್ವಲ್ಪ ಹುಣಸೆ ಹಣ್ಣು. ಆಮೇಲೆ ಇದು ನಯವಾಗಿ ರುಬ್ಬಿದ ಮೇಲೆ ಅದು ತೆಗೆಯುವಾಗ ಅಕ್ಕಿ ಹಾಕಿ ತುಂಬ ನಯ ಅಲ್ಲ, ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಹಿಟ್ಟಿನದಕ್ಕೆ ಬರಬೇಕು. ಇವಾಗ ದೋಸೆ ನೋಡಿ, ಕಾವಲಿಯಲ್ಲಿ ಈ ಥರ ದೋಸೆ ಹಾಕಿ, ಇದು ಊಟಕ್ಕೆ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಖಾರ ದೋಸೆ ಆಗಿರೋದ್ರಿಂದ ಕೆಲವರೆಲ್ಲ ಲೈಕ್ ಮಾಡ್ತಾರೆ ತಿನ್ನಲಿಕ್ಕೂ. ಇದು ನಾವು ಊಟಕ್ಕೆ ಮಾಡ್ತಾಯಿದ್ದೀವಿ ನೋಡಿ. ಹೀಗೆ ಇಲ್ಲಿ ದೋಸೆ ರೆಡಿಯಾಗಿದೆ. ಇದನ್ನು ತಿನ್ನೋದೊಂದು ಬಾಕಿ ಈಗ ಊಟಕ್ಕೆ.